ವೆಲ್ಕಮ್ ಟು ಲಕ್ಷ್ಮೀ ಶಯನವಲ್ಲ. ಇವತ್ತು ರಾಯರ ಜಯಂತಿಯನ್ನು ಯಾವ ರೀತಿ ಹಬ್ಬ ಆಚರಿಸಿದ್ದೀನಿ ಅಂತ, ಸೊ ನೈವೇದ್ಯಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ನಾನು ಇಡೀ ಬ್ಲಾಗಲ್ಲಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ದೇವ್ರ ಮನೇನ ನೀಟಾಗಿ ಈ ರೀತಿ ಒರೆಸ್ಕೊಂಡಿದ್ದೀನಿ ಎಲ್ಲ. ದೇವ್ರ ಮನೆಗೆ ಸೊ ಎಲ್ಲರೂ ಏನು ಮಾಡ್ತಾರೆ, ಇಲ್ಲೆಲ್ಲ ನ್ಯೂಸ್ ಪೇಪರ್ನ ಇಡ್ತಾರೆ. ಸೊ ಆ ನ್ಯೂಸ್ ಪೇಪರ್ನ ಹಾಕಬಾರ್ದು. ಸೊ ನಾವು ಏನು ಬಟ್ಟೆನ ಯೂಸ್ ಮಾಡಿರಲ್ಲ ಆ ಬಟ್ಟೆನ ನಾವು ತಗೊಂಡು ಈ ಥರ ಹಾಕಬೇಕು. ಈ ಥರ ಬಟ್ಟೆ ನಾವು ಯೂಸ್ ಮಾಡಿರೋದಿಲ್ಲ, ಆ ಬಟ್ಟೆನ ದೇವ್ರ ಮನೆಗೆ ಅಂತಲೇ ಇಡಬೇಕು. ನೋಡಿ, ಇಲ್ಲಿ ಸ್ಟಿಚ್ಚು ಸಹ ಮಾಡಿಲ್ಲ, ಇದು ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ದೇವ್ರ ಮನೆಗೆ ಯಾವಾಗಲೂ ನ್ಯೂಸ್ ಪೇಪರ್ ಬದಲು ಸೊ ಈ ಥರ ಬಟ್ಟೆಗಳನ್ನ ಯೂಸ್ ಮಾಡಬೇಕಾಗತ್ತೆ. ಬಟ್ಟೆನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈ ರೀತಿ ನಾನು ದೇವ್ರ ಮನೆಗೆ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೊ ಇಡಬೇಕು. ಯಾವ ರೀತಿ ಕಾಣ್ತಿದೆ ಅಂತ ನೋಡಿ. ಈ ರೀತಿ ನೀಟಾಗಿ ಒರೆಸಿ ಎತ್ತಿಡ್ತಾ ಇದ್ದೀನಿ. ನಾನು ನಂಬಿರೋ ತಾಯಿ. ದೇವ್ರ ಮನೆ ಸ್ವಲ್ಪ ಚಿಕ್ಕದು, ಹಾಗಾಗಿ ಯಾವಾಗಲೂ ದೀಪನ ಗಂಧದ ಕಡ್ಡಿಯಿಂದ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಸಾಕು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಎಲ್ಲ ಬಿಡಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ದೇವರ ನೈವೇದ್ಯಕ್ಕೆ ದೇವರು ನಮಗೆ ಮೃಷ್ಟಾನ್ನ ಬೇಕು ಅಂತ ಕೇಳಲ್ಲ. ಸೊ ದೇವರ ನೈವೇದ್ಯಕ್ಕೆ ಒಂದು ಗ್ಲಾಸು ಹಾಲು ಮತ್ತು ಕಿಚಡಿ ಅಂದರೆ ಪೊಂಗಲ್ ಮಾಡಿದ್ದೆ. ಸೊ ಹಾಗೆ ದೇವರ ನೈವೇದ್ಯಕ್ಕೆಲ್ಲ ಇಟ್ಟು ಹಾಗೆ ಧೂಪ ದೀಪ ಎಲ್ಲ ತೋರಿಸಿ ಸೊ ದೇವರ ಪೂಜೆಯನ್ನು ನಾನು ಈ ರೀತಿ ಮಾಡಿದೆ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ. ಎಲ್ಲ ನೀಟಾಗಿ ಪೂಜೆ ಎಲ್ಲ ಆದಮೇಲೆ ಸೊ ಪ್ರಸಾದ ನಾವು ಆಮೇಲೆ ತೊಗೊಂಡಿದ್ದು. ನನಗಂತೂ ತುಂಬ ಖುಷಿ ಆಯಿತು. ಇವತ್ತು ರಾಯರನ್ನ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಅಷ್ಟು ಮುದ್ದಾಗಿ ಇವತ್ತೇನೋ ಡಿಫ್ರೆಂಟಾಗಿ ಕಾಣ್ತಾಯಿದ್ರು. ಹಾಗೆ ದೇವ್ರ ಮನೆಯಲ್ಲಿ ಮತ್ತು ಮೇಯ್ನು ಡೋರ್ಗೆಲ್ಲ ನಾನು ಧೂಪ ಎಲ್ಲ ತೋರಿಸಿ ಸೊ ಸ್ವಸ್ತಿಕ್ ಚಿಹ್ನೆನೂ ಸಹ ಹಾಕಿದ್ದೆ. ಯಾವ ರೀತಿ ಸ್ವಸ್ತಿಕ್ ಚಿಹ್ನೆ ಹಾಕಿದ್ದು ಅಂತಲೂ ತೋರಿಸ್ತೀನಿ ಹಾಗೆ. ಸೊ ಹಾಗೆ ಬಿಳಿ ಸಾಸಿವೆಯಿಂದ ನಾನು ದೃಷ್ಟಿಯೆಲ್ಲ ತೆಗೆದು ಸೊ ಧೂಪ ಹಾಕಿದ್ನಲ್ಲ ಅದಕ್ಕೇ ಇದು ಮಾಡಿದೆ. ಬಿಳಿ ಸಾಸಿವೆ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಒಟ್ಟಿಗೆ ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ನಾಳೆ ಶುಕ್ರವಾರಕ್ಕೆ ತುಂಬ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನ್ ಆಯಿತು. ಸೊ ದೇವ್ರ ಮನೆಯಲ್ಲಿ ಎಲ್ಲ ನೀಟಾಗಿ ಟೈಲ್ಸ್ ಎಲ್ಲ ಒರೆಸಿದ ಆದಮೇಲೆ ಸ್ವಸ್ತಿಕ್ ಚಿಹ್ನೆ ಶ್ರೀ ಓಂ ಅಂತ ಹಾಕಿದ್ದೆ. ಸೊ ಸ್ವಸ್ತಿಕ್ ಚಿಹ್ನೆನ ಯಾವಾಗಲೂ ನಾವು ಮೇನ್ ಡೋರ್ಗೆ ಮತ್ತು ದೇವ್ರ ಮನೆಗೆ ಹಾಕೋದು ತುಂಬ ಒಳ್ಳೆಯದು. ಸ್ವಸ್ತಿಕ್ ಚಿಹ್ನೆನ ಮೊದಲಿಗೆ ನಾವು ಗಮನ ಇಡಬೇಕಾಗಿರೋದು ಬಲಭಾಗಕ್ಕೆ ನಾವು ಚಿಹ್ನೆನ ಬಿಡಿಸ್ಬೇಕು. ಅದರಿಂದ ನಮಗೆ ಶುಭ ಲಾಭ ಜಾಸ್ತಿ ಆಗುತ್ತೆ ಅಂತಲೇ ನಂಬಿಕೆ ಇದೆ. ಸೊ ಈ ರೀತಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಿ ಸೊ ಈ ರೀತಿ ನಾನು ಪೂಜೆ ಮಾಡಿಕೊಂಡೆ. ರಾಯರ ನಂಬಿ ಕೆಟ್ಟೋರಿಲ್ಲ ಅನ್ನೋದಕ್ಕೆ ಸಾಕ್ಷಿ ಉದಾಹರಣೆಗಳು ಸುಮಾರಿದೆ, ತುಂಬ ಇದೆ. ಸೊ ನಂಬಿದ್ದೀನಿ ರಾಯರನ್ನ, ಕಷ್ಟದಲ್ಲಿ ಆಗಲಿ ಸುಖದಲ್ಲೇ ಆಗಲಿ ಕೈ ಹಿಡಿದು ಕಾಪಾಡು ತಂದೆ ಅಂತ ಹೇಳಿ. ಹಾಗೆ ನಾನು ಮೇನ್ ಡೋರ್ಗೂ ಸಹ ಸ್ವಸ್ತಿಕ್ ಚಿಹ್ನೆ ಬಿಟ್ಟಿದ್ದೆ. ಮೇನ್ ಡೋರಲ್ಲಿ ಯಾವ ರೀತಿ ರಂಗೋಲಿ ಬಿಟ್ಟಿದ್ದೀನಿ ಅಂತ ನೋಡಿ. ಅಕ್ಕಿ ಹಿಟ್ಟಿನಿಂದನೇ ಇದನ್ನೆಲ್ಲ ರಂಗೋಲಿ ಬಿಟ್ಟಿದ್ದು. ಸೊ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಿದ್ರೆ ಹೇಗೆ ಕಾಣುತ್ತೆ ಅಂದರೆ ನೀಟಾಗಿ ಪೈಂಟ್ ಮಾಡಿರೋ ಥರನೇ ಕಾಣುತ್ತೆ. ಮರಗ ಹೂವು ಎಲ್ಲ ತಂದು ನಾನು ಈ ರೀತಿ ಪೂಜೆ ಮಾಡಿದೆ. ಇಂದು ರಾಯರ ಜಯಂತಿ.
ಹಾಗಾಗಿ ನಾನು ಇವತ್ತು ವಿಶೇಷ ಪೂಜೆನೇ ಮಾಡಿದೆ ಅಂತಲೇ ಹೇಳ್ಬೋದು. ಗುರುವಾರ, ಶುಕ್ರವಾರ, ಮಂಗಳವಾರ ನಮಗೆ ವಿಶೇಷ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾನು ಪೂಜೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ. ಯಾರಿಗೆಲ್ಲ ನಾನು ಮಾಡಿರೋ ಪೂಜೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಮಲ್ಲಿಗೆ ಹೂವು ಗಿಡನ ನಾನು ಮನೆ ಬಾಗಿಲಿಗೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ತುಂಬ ಆ ಕಡೆ ಇತ್ತು. ಸೊ ಅದು ಬಳ್ಳಿ ಥರ ಹಬ್ಬಿಸ್ಬೇಕಿತ್ತಲ್ಲ, ಹಾಗಾಗಿ ನಾನು ಮಲ್ಲಿಗೆ ಹೂವಿನ ಗಿಡನ ಸ್ವಲ್ಪ ಬಾಗಿಲ ಹತ್ರನೇ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ, ಸೊ ಏನೋ ಒಂಥರ ನನಗೆ ಖುಷಿ. ಮಲ್ಲಿಗೆ ಹೂವಿನ ಗಿಡ ಮನೆ ಪಕ್ಕ ಬಳ್ಳಿಯಾಗಿ ಹಬ್ಬಿಸ್ತಾ ಇರೋದ್ರಿಂದ ನನಗೇನೋ ಖುಷಿ ಆಗ್ತಿದೆ. ಅದೇನೋ ಹೊಸ ಮನೇಲಿ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಆ ಎಂಟ್ರೆನ್ಸಿಗೆ ಬಂದಾಗ ಹೊಸ ಮನೆಗೆ ಬರ್ತಾಯಿದ್ದೀವಿ ಅನಿಸುತ್ತೆ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.